ಮನೆಯಲ್ಲಿ ಪದೇ ಪದೇ ಅನಾರೋಗ್ಯಗಳು, ಜಗಳ ಕದನಗಳು, ಹಣಕಾಸಿನಲ್ಲಿ ಸಾಕಷ್ಟು ಕೊರತೆ, ಸಾಲ ಬಾಧೆಗಳು ವಿಪರೀತವಾಗಿ ಕಾಡುತ್ತಿದ್ದರೆ ಮನೆಯ ಏಳಿಗೆ ಆಗಬೇಕು ಅನ್ನುವುದಾದರೆ, ಮನೆಯಲ್ಲಿರುವವರೆಲ್ಲರೂ ಶ್ರೀಮಂತರಾಗಬೇಕು, ಮನೆಯ ಅಭಿವೃದ್ಧಿಯಾಗಬೇಕು ಅನ್ನುವುದಾದರೆ ನಾವು ತಿಳಿಸ್ಕೊಡುವ ಹಾಗೆ ಈ ಸರಳ ಪರಿಹಾರವನ್ನು ಮನೆಯಲ್ಲಿ ಮಾಡಿ ನೋಡಿ. ಎಂತಹ ಕಷ್ಟ ಇದ್ದರೂ ಎಲ್ಲವೂ ಕಳೆದು ಹೋಗುತ್ತೆ. ಮನೆ ಅಂದ ಮೇಲೆ ಸಾವಿರಾರು ಕದನಗಳು, ಜಗಳಗಳು, ಹಣಕಾಸಿನ ವ್ಯತ್ಯಾಸಗಳು ಎಲ್ಲವೂ ಇರುತ್ತೆ. ಈ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಮನೆ ಅಭಿವೃದ್ಧಿಯಾಗುತ್ತೆ. ಆ ಪರಿಹಾರ ಯಾವುದು, ಯಾವ ರೀತಿ ಮಾಡಬೇಕು ಎಲ್ಲವನ್ನು ನಾನು ನಿಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವ ಪ್ರತಿ ದೈವ ಮಾಹಿತಿ ಮತ್ತು ಅನೇಕ ಸಮಸ್ಯೆಗಳ ಪರಿಹಾರ ಕುರಿತಾದ ಎಲ್ಲ ಮಾಹಿತಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬಂದು ತಲುಪುತ್ತೆ. ತಾಂತ್ರಿಕ ಗುಣಗಳಲ್ಲಿ ಬೆಳ್ಳುಳ್ಳಿ ಅತ್ಯಂತ ಉತ್ತಮ. ಈ ಬೆಳ್ಳುಳ್ಳಿಯ ಶಕ್ತಿಯಿಂದ ಹಲವಾರು ರೀತಿಯ ರೋಗಗಳು ನಿವಾರಣೆ ಆಗುತ್ತದೆ. ಇಂತಹ ಒಂದು ಬೆಳ್ಳುಳ್ಳಿಯನ್ನು ಬಳಸಿ ನೀವು ಲಕ್ಷ್ಮೀ ದೇವಿಯ ಮುಂದೆ ಈ ಉಪಾಯವನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಬಹುದು. ತಾಯಿ ಲಕ್ಷ್ಮಿಯ ಮುಂದೆ ಯಾರಾದರೂ ಚಿಕ್ಕ ಸಾಧನೆಯನ್ನು ಮಾಡಿದರೂ ಸಹ ಶತಾಹಿ ಬೇಗನೆ ಒಲಿಯುತ್ತಾಳೆ. ಹಾಗಾದರೆ ನಿಮ್ಮ ಜೀವನದಲ್ಲಿ ಸಂಕಷ್ಟ ನಿವಾರಣೆ ಮಾಡಿಕೊಂಡು ತಾಯಿ ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಳ್ಳಲು ಬೆಳ್ಳುಳ್ಳಿಯ ಉಪಾಯ ಯಾವ ರೀತಿ ಮಾಡಬೇಕು ಎಂದು ತಿಳಿಸ್ತೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ವೇಳೆ ಯಾವುದಾದರೂ ವ್ಯಕ್ತಿಗಳು ನಿಮ್ಮ ಮನೆಯ ಮೇಲೆ ಮಾಟ ಮಂತ್ರದಂತಹ ಕ್ರಿಯೆಗಳನ್ನು ಮಾಡಿಸಿದರೆ ಈ ಬೆಳ್ಳುಳ್ಳಿಯ ಉಪಾಯದ ಮೂಲಕ ನಿಮ್ಮ ಮೇಲೆ ಮಾಡಿರುವಂತಹ ಮಂತ್ರ ಪ್ರಯೋಗ ಶಾಶ್ವತವಾಗಿ ದೂರವಾಗುತ್ತೆ. ಪ್ರತಿಯೊಬ್ಬರ ಮನೆಯಲ್ಲೂ ಖಂಡಿತವಾಗಿ ಬೆಳ್ಳುಳ್ಳಿ ಇದ್ದೇ ಇರುತ್ತೆ. ಇಂತಹ ಬೆಳ್ಳುಳ್ಳಿ ಉಪಾಯವನ್ನು ತಾಯಿ ಲಕ್ಷ್ಮೀ ದೇವಿಯ ಸಾಧನೆಗಳಲ್ಲಿ ಬಳಸಲಾಗುತ್ತದೆ. ಆದ್ದರಿಂದ ಈ ಉಪಾಯವನ್ನು ನೀವು ನಿರಂತರವಾಗಿ 4 ಶುಕ್ರವಾರಗಳ ಕಾಲ ಮಾಡಿದರೆ ಖಂಡಿತವಾಗಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗುತ್ತೀರಿ. ಈ ದೀಪವನ್ನು ನೀವು ಕೆಂಪು ಬಣ್ಣದ ಬಟ್ಟೆಯ ಮೇಲೆ ಇಡಬೇಕಾಗುತ್ತೆ. ಹಾಗೆ ಈ ದೀಪದ ಹತ್ತಿರ ಒಂದು ಬೆಳ್ಳುಳ್ಳಿಯನ್ನು ಕೈಯಲ್ಲಿಟ್ಟುಕೊಂಡು ತಾಯಿ ಲಕ್ಷ್ಮೀ ದೇವಿಯ ಪಾದ ಸ್ಪರ್ಶ ಮಾಡಬೇಕು. ಹಾಗೆ ನಾವು ತಿಳಿಸ್ಕೊಡುವ ಹಾಗೆ ಈ ಒಂದು ಶ್ಲೋಕ ಅಥವಾ ಈ ಒಂದು ಮಂತ್ರವನ್ನು ಭಕ್ತಿಯಿಂದ ತಾಯಿ ದೇವಿಯ ಮನಸ್ಸು ಮುಟ್ಟುವ ಹಾಗೆ ನೀವು ಗೋಗರಿಯುವ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಹೇಳಿಕೊಂಡು ಮಾಡಬೇಕು. ಈ ಶ್ಲೋಕ ಅಥವಾ ಮಂತ್ರ ಹೀಗಿದೆ. ಒಂದು ಬುಕ್ಕಲ್ಲಿ ಇದನ್ನು ಬರೆದಿಟ್ಕೊಳ್ಳಿ ಸ್ನೇಹಿತರೆ. ತುಂಬ ಒಳ್ಳೆಯ ಮಂತ್ರ ಇದು. ಮಂತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣಂ ಪ್ರಣಮಮಃ ನಾದ ಬ್ರಹ್ಮಯಿ ಜಯವಾಗೀಶ್ವರಿ ಶರಣಂ ಗಚ್ಚಾಮಃ ಎಂದು ಬೀಜ ಮಂತ್ರವನ್ನು ಜಪಿಸಬೇಕು. ಇದು ತಾಯಿ ಲಕ್ಷ್ಮಿ ಹಾಗೂ ಸರಸ್ವತಿಯ ಬೀಜ ಮಂತ್ರವಾಗಿದೆ. ಹಾಗೆ ಆ ಬೆಳ್ಳುಳ್ಳಿಯನ್ನು ದೀಪದ ಪಕ್ಕ ಇಟ್ಟು ಆ ದೀಪದಿಂದಲೇ ತಾಯಿ ಲಕ್ಷ್ಮೀ ದೇವಿಗೆ ಆರತಿಯನ್ನು ಬೆಳಗಬೇಕು. ಹೀಗೆ ಮಾಡಿದ ನಂತರ ಇದನ್ನು ಹಣ ಅಥವಾ ಚಿನ್ನ ಇಡುವ ಜಾಗದಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತೆ. ಜೀವನದ ಯಾವುದೇ ಸಮಸ್ಯೆಗಳು ಶಾಶ್ವತವಾಗಿ ನಿಮ್ಮನ್ನು ಬಿಟ್ಟು ಹೋಗಬೇಕು, ಉತ್ತಮವಾದ ಜೀವನ ನಿಮ್ಮದಾಗಬೇಕು ಅನ್ನುವುದಾದರೆ ಯಾವುದಕ್ಕೂ ಹಿಂದೆ ಮುಂದೆ ಯೋಚನೆ ಮಾಡದೆ ಪ್ರಧಾನ ತಾಂತ್ರಿಕರು ದೈವಜ್ಞರು ಆದ ಕೀರ್ತಿ ಪ್ರಸಾದ್ ಗುರೂಜಿ ಅವರನ್ನು ಸಂಪರ್ಕಿಸಿ ಉಚಿತವಾಗಿ ಪರಿಹಾರ ಮಾಡುತ್ತಾರೆ. ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.